ನೋಡಿ, ಈಗ ಭಾಳ ಸ್ಪಷ್ಟವಾಗಿ ರಾಜ್ಯದ ಇತಿಹಾಸದಲ್ಲಿ ಎಂದು ಕಂಡು ಅರಿಯದಂಥ ಒಂದು ಘಟನೆ ನಡೆದಿರುವಂಥದ್ದು. ಒಬ್ಬ ಸರ್ಕಾರಿ ನೌಕರ, ಒಬ್ಬ ಅಮಾಯಕ ವ್ಯಕ್ತಿ ತಾನು ಆತ್ಮಹತ್ಯೆಯನ್ನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಮಾಡ್ಕೊಂಡಿದ್ದಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಾನು ಹೇಡಿಯಲ್ಲ, ನಾನು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ತಯಾರಿರೋನಲ್ಲ, ಆದರೆ ಈ ಪರಿಸ್ಥಿತಿ ಸರ್ಕಾರನೇ ಕಾರಣವಾಗಿದೆ. ಇದಕ್ಕೆಲ್ಲ ಕಾರಣ ಏನು? ಇಲ್ಲಿ ಆಡಳಿತದಲ್ಲಿ ಸಂಪೂರ್ಣ ಲೋಪ ಇರೋವಂಥದ್ದು. ಇಡೀ ಹಣ ಒಂದು ST ಕಾರ್ಪೊರೇಷನ್, ಪರಿಶಿಷ್ಟ ಪಂಗಡದ ನಿಗಮದ ಹಣ ಯಾವ ಒಬ್ಬ ವ್ಯಕ್ತಿಗೆ, ಒಂದು ಉದ್ಯೋಗಕ್ಕೆ, ಒಂದು ವಿದ್ಯಾಭ್ಯಾಸಕ್ಕೆ, ಒಂದು ರೈತರಿಗೆ ತಲುಪಬೇಕಿತ್ತು ಅಥವಾ ಸ್ವಉದ್ಯೋಗ ಸಂಘಗಳಿಗೆ ತಲುಪಬೇಕಿತ್ತು, ಹಣ ಒಬ್ಬರಿಗೂ ತಲುಪಿಲ್ಲ. ಒಂದು ವರ್ಷ ಆದರೂ ತಲುಪಿಲ್ಲ. ಸರ್ಕಾರ ಏನು ಬದುಕಿದೆಯಾ, ಸತ್ತಿದೆಯಾ? ಇದರ ಹಿನ್ನೆಲೆಯಲ್ಲಿ ಈ ರೀತಿ ಸರ್ಕಾರದ ಮುಖ್ಯಸ್ಥರ ಸಹಕಾರ ಇಲ್ಲದೆ, ಅಧಿಕಾರಿಗಳ ಸಹಕಾರ ಇಲ್ಲದೆ ಯಾವ ರೀತಿ 100% ಹಣ ವರ್ಗಾವಣೆ ಆಗಲಿಕ್ಕೆ ಸಾಧ್ಯವಿದೆ? ಇವತ್ತೇನಾದ್ರು ಇದು ಬಯಲಿಗೆ ಬಂದಿದೆ, ಆ ವ್ಯಕ್ತಿಯ ಆತ್ಮಹತ್ಯೆಯಿಂದ ಇವತ್ತು ಬಯಲಿಗೆ ಬಂದಿದೆ. ಇವತ್ತು ತನಿಖೆ ಆಗ್ತಿರ್ಬೇಕಾದ್ರೆ ಹಣ ಎಲ್ಲಿ ಹೋಗಿದೆ? ಒಂದು ED ಸಂಸ್ಥೆಯಿಂದ, CBIಯಿಂದ ಇವತ್ತು ತನಿಖೆ ನಡೀತಿದೆ. ಈ ತನಿಖೆ ನಡೀತಿರ್ಬೇಕಾದ್ರೆ ಈ ರೀತಿ ಮುಂಜಾಗ್ರತೆಯಾಗಿ ಅಡ್ವಾನ್ಸ್ ಬೇಲ್, ಆಂಟಿಸಿಪೇಟ್ರಿ ಬೇಲನ್ನು ಹಾಕ್ಕೊಂಡಿದ್ದಾರೆ. ಆಂಟಿಸಿಪೇಟ್ರಿ ಬೇಲನ್ನು ಹಾಕ್ಕೊಂಡು ಈ 5 ಜನ ಸಚಿವರು, ಒಂದು ಸಚಿವರಾಗಿರುವಂಥವ್ರು ಈ ರೀತಿ ಆಂಟಿಸಿಪೇಟ್ರಿ ಬೇಲನ್ನು ಸಾರ್ವಜನಿಕವಾಗಿ ಈ ರೀತಿ ಒಂದು ಸ್ಟ್ಯಾಚ್ಯೂಟರಿ ಸಂಸ್ಥೆಗಳ ಮೇಲೆ ಹಲ್ಲಸಲ್ಲದ ಆಪಾದನೆಯನ್ನು, ಏನೋ ವ್ಯವಸ್ಥೆನೇ ಇಲ್ಲ, ಇವರು ವ್ಯವಸ್ಥೆ ನಿರ್ವಹಣೆ ಮಾಡ್ತಿರೋರು, ವ್ಯವಸ್ಥೆ ನಡೆಸೋರೆ ಈ ರೀತಿ ಭಾಷೆನ ಬಳಕೆ ಮಾಡಿದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಯಾವ ರೀತಿ ಮಾತಾಡಬೇಕು? ಈ ರೀತಿ ಜವಾಬ್ದಾರಿ ಇಲ್ಲದೆ ಈ ರೀತಿ ಆಂಟಿಸಿಪೇಟ್ರಿ ಬೇಲ್ ಹಾಕಿರುವಂಥ ಈ ಸಚಿವರು ಅವರ ಹೇಳಿಕೆಯನ್ನು ಹಿಂದೆ ಪಡೆದು ಯಾರೇ ತಪ್ಪಿತಸ್ಥರಾಗಿದ್ರು ಸರ್ಕಾರದ ಮುಂದೆ ಭಾಳ ಸ್ಪಷ್ಟವಾಗಿ ಇಟ್ಕೊಂಡಿದೆ. ಹಣ ಲೂಟಿ ಮಾಡಿರೋದು 100%. ಅದಕ್ಕೆ ಇವತ್ತು 100% ಸರ್ಕಾರ ಅಂತ ಹೇಳ್ತಿರೋದು, 100% ಲೂಟಿ ಹೊಡೆದಿರೋದು. ಸರ್ಕಾರ ಮಟ್ಟದಲ್ಲಿರುವಂತ ಉನ್ನತ ಮಟ್ಟದ ನಾಯಕರಾಗಿದ್ದಾರೆ, ಅವರ ಹೆಸರು ಹೇಳಬೇಕು ಅಂತ ಹೇಳಿ ನಾಗೇಂದ್ರಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಹೇಗೆ ಒತ್ತಡ ಹಾಕ್ಬಿಟ್ರೆ ಆಗ್ಬಿಡುತ್ತಾ? ಅಲ್ಲಿ ಉಪ್ಪು ತಿಂದಿರೇ ತಾನೇ, ಹಣವನ್ನು ಬಳಕೆ ಆಗಿದ್ರೆ ಅವ್ರ ಮಾರ್ಗಸೂಚನೆ, ಅವ್ರ ಸೂಚನೆ ಅಡಿಯಲ್ಲಾಗಿದೆ. ಖಂಡಿತ ತಪ್ಪಿತಸ್ಥರಾಗಿದ್ರೆ, ಅವರು ತಪ್ಪು ಮಾಡಿದರೆ, ಈಗ ನಾಗೇಂದ್ರ ತಪ್ಪು ಮಾಡಿದ್ರು ಅಂತ ಇದುವರೆಗೂ SITನ ತನಿಖೆ ಕರೆದಿದ್ರಾ ಅಥವಾ ದದ್ದಲ್ ಅವ್ರನ್ನ ಕರೆದಿದ್ರಾ? ಅವ್ರು ಏನಿಲ್ಲ, ತಪ್ಪೇ ಮಾಡಿಲ್ಲ ಅಂತ ಸದನದ ಒಳಗೇನೆ ಉಪಮುಖ್ಯಮಂತ್ರಿ ಹೇಳ್ತಾರೆ, ಅವ್ರೇನು ತಪ್ಪೇ ಮಾಡಿಲ್ಲ, ಅವ್ರು ಒಳ್ಳೆಯವರು ಅಂತ ಅವ್ರ ರೀತಿ ಅವರ ರಕ್ಷಣೆಗೆ ಬಂದು ತಪ್ಪೇ ಮಾಡಿಲ್ಲ ಅಂತ ಹೇಳಿಕೆ ಕೊಡೋದು ಎಷ್ಟು ಮಟ್ಟಿಗೆ ಆ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿರೋರು ಈ ರೀತಿ ಹೇಳಿಕೆ ಕೊಡೋಕ್ಕಾಗತ್ತಾ? ಯಾರೇ ತಪ್ಪು ಮಾಡಿದ್ರು ಕಾನೂನು ವ್ಯವಸ್ಥೆನಲ್ಲಿ ಆಗಿದ್ರೆ ಇವರು ಅದನ್ನೇ ಮಾಡ್ತಿರ್ಬೋದಲ್ಲ, ಬೇರೆಯವ್ರ ಮೇಲೆ ಇದೇ ರೀತಿ ಅಧಿಕಾರ ದುರ್ಬಳಕೆ ಮಾಡ್ತಾರೆ ಅಂತಲೇ ಎಲ್ಲರೂ ಹೇಳ್ಬೋದಲ್ಲ. ಹಾಗಿದ್ರೆ ಒಂದು ವ್ಯವಸ್ಥೆ ಆಗಬೇಕು. ಇವತ್ತು ವ್ಯವಸ್ಥೆಗಳನ್ನು ಇವತ್ತು ಪ್ರಶ್ನೆ ಮಾಡಲಿಕ್ಕೆ, ವ್ಯವಸ್ಥೆನಲ್ಲಿ ಏನಾದ್ರು ತಪ್ಪಾದರೆ ಪ್ರಶ್ನೆ ಮಾಡಲಿಕ್ಕೆ ನ್ಯಾಯಾಂಗ ಇದೆ, ನ್ಯಾಯಾಂಗದಲ್ಲಿ ಹೋಗ್ಬೋದು. ನೋಡಿ, ಅದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಪ್ರಧಾನಮಂತ್ರಿಗಳು ಸದನದಲ್ಲಿ, ಪಾರ್ಲಿಮೆಂಟಲ್ಲೇ ಉತ್ತರ ಕೊಟ್ಟವ್ರೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಷ್ಟು EDಯಿಂದ ಹಣ ವಶ ಆಗಿತ್ತು, ನಮ್ಮ ಸರ್ಕಾರದಲ್ಲಿ 10 ವರ್ಷದಲ್ಲಿ 2,000 ಕೋಟಿಗಿಂತ ಹೆಚ್ಚು ವಶ ಆಗಿರೋದು. ಇವತ್ತು ಯಾರ್ಯಾರ ಹಣ ಅವ್ರ ಲೋಕಸಭಾ ಸದಸ್ಯರು ಮನೆಯಲ್ಲೇ 400 ಕೋಟಿ ರೂಪಾಯಿ ಸಿಕ್ಕಿರೋದು, ಇವೆಲ್ಲ ಏನು ಇವರು ಸತ್ಯ ಹೊರಗೆ ಬಂದರೆ ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ ಅಂತ ಎಲ್ಲರೂ ಹೇಳೋದು ಗೊತ್ತು. ಆ ಭ್ರಷ್ಟಾಚಾರ ಎತ್ಕಾಣ್ತಿದೆ ಅವರಲ್ಲಿ, ಅವರ ಹಿತ್ತಲಲ್ಲಿ, ಅವ್ರ ಮನೆಯಲ್ಲಿ ಇವತ್ತು ಭ್ರಷ್ಟಾಚಾರವನ್ನು ಎದ್ದು ಕಾಣ್ತಿರುವಂಥದ್ದಿದೆ, ಅದು ಬಯಲಾಗ್ತಿದೆ. ಹಾಗಾಗಿ ಅದನ್ನು ರಕ್ಷಣೆ ಮಾಡ್ಕೊಳ್ಳುವಂಥದ್ದು, ಡಿಫೆನ್ಸಿಗೆ ತಗೊಳ್ಳುವಂಥದ್ದು ಇದು ಸರಿಯಲ್ಲ. ಇವೆಲ್ಲವೂ ಬಯಲಾಗಲಿ. ಏನಿದ್ರು ಪ್ರಶ್ನೆ ಮಾಡಲಿಕ್ಕೆ ವ್ಯವಸ್ಥೆನಲ್ಲಿದೆ, ಪ್ರಶ್ನೆ ಮಾಡ್ಕೋಬೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.